ಕೊಪ್ಪಳ ಜಿಲ್ಲೆಯ ಕುಕನೂರಿಂದ ಎರೆಹಂಚನಾಳ ಮಾರ್ಗವಾಗಿ ನೆರಗಲ್ ರೋಡ್ ಸೌದತ್ತಿಗೆ ಬೆಳಗ್ಗೆ 7 ಗಂಟೆಗೆ ಬಸ್ ಸೇವೆಯನ್ನು ಪುನಃ ಪ್ರಾರಂಭಿಸಬೇಕೆಂದು ಆಗ್ರಹಿಸಿ ರಾಜ್ಯ ರೈತರ ಸಂಘದಿಂದ ಕುಕನೂರ್ ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು. ಈಗಾಗಲೇ ಈ ಹಿಂದೆ ಏನು ಕುಕನೂರ್ಲಿಂದ ಎರೆಹಂಚಾಳ ಮಾರ್ಗವಾಗಿ ನೆರಗಲ್ಲು ರೋಣ ಏನೈತಿ ಸೌದತ್ತಿ ಬಸ್ ಓಡಿಸಿದ್ರು. ಈಗ ಮಳೆ ಆದ ಕಾರಣ ಒಂದು ತಿಂಗಳು ಓಡಿಸಿ ರದ್ದಾಯ್ತು. ರದ್ದಾಗಿ ಮತ್ತೆ ರೋಡ್ ಸರಿಪಡಿಸಿದ್ರು. ರೋಡ್ ಸರಿಪಡಿಸಿದ್ರು ಇನ್ನೂ ಗಾಡಿ ಓಡಿಸಿಲ್ಲ. ಶೀಘ್ರದಲ್ಲಿ ಗಾಡಿ ಓಡಿಸ್ಬೇಕಂತೇಳಿ ಅದು ನಾವು ಒಂದು ಇವ್ರಿಗೆ ನಮ್ಮ ಕುಕನೂರು ಡಿಪೋಕ್ಕೂ ಮನವಿ ಸಲ್ಲಿಸಿವಿ. ಆಮೇಲೆ ಇವ್ರಿಗೇನು ಕೊಪ್ಪಳ DTO ಅವ್ರಿಗೇನು ಮನವಿ ಸಲ್ಲಿಸಿವಿ. ಆದರೆ ಇನ್ನೂವರೆಗೆ ಗಾಡಿ ಓಡಿಸಕ್ಕೆ ತಯಾರಿಲ್ಲ. ಅವರು ಒಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಮಾತನಾಡಿ, ಇದೇ ಬಸ್ ಸಂಜೆ ಆಗುತ್ತಿದ್ದಂತೆ ಮರಳಿ ಕುಕನೂರಿಗೆ ಬರುವಂತ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಕುಕನೂರಿಂದ ಎರೆಹಂಚನಾಳ್ ಮಾರ್ಗವಾಗಿ ಗದಗ ಜಿಲ್ಲೆಗೆ ರಾತ್ರಿ 7 ಗಂಟೆಗೆ ಬಸ್ಸು ಹಾಗೂ ಗದಗದಿಂದ ಬೆಳಗ್ಗೆ 7:30ಕ್ಕೆ ಮರಳಿ ಬರುವ ಸೇವೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಕುಕನೂರ್ ಎರೆಹಂಚನಾಳ್ ಮಾರ್ಗವಾಗಿ ಲಕ್ಷ್ಮೇಶ್ವರ್, ಹಾವೇರಿ, ಬ್ಯಾಡಗಿ, ಕಾಗಿನೆಲೆಗೆ ಬೆಳಗ್ಗೆ ಸಮಯ ನಿಗದಿ ಮಾಡಿ ಬಸ್ ಸೇವೆ ಆರಂಭಿಸಬೇಕೆಂದು ಮನವಿ ಮಾಡಿದರು. ಇವತ್ತು ಎರೆಹಂಚನಾಳ್ ಗ್ರಾಮಸ್ಥರು ನಮಗೊಂದು ಮನವಿ ಕೊಟ್ಟಿದ್ದಾರೆ. ಮುಂಚೆನ ಸೌದತ್ತಿ ಬಸ್ಸಲ್ಲಿ ಹೋಗ್ತಾ ಇತ್ತಂತೆ, ರಸ್ತೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರದ್ದಾಗಿತ್ತಂತೆ. ಈ ರಸ್ತೆ ಎಲ್ಲ ದುರಸ್ತಿ ಮಾಡಿದಾರಂತೆ. ಹಂಗಾಗಿ ಅಲ್ಲೊಂದು ಗಾಡಿ ಬೇಕು ಅಂತಂತ ಬೇಡಿಕೆ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಕೊಪ್ಪಳ ವಿಭಾಗ ಕಚೇರಿಗೆ ಕಳಿಸ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ಕ್ರಮ. ಇದರಿಂದ ಬ್ಯಾಡಗಿ ಒಣಮೆಣಸಿನಕಾಯಿ ಮಾರುಕಟ್ಟೆಗೆ ತೆರಳುವ ರೈತರು, ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಹಾಗೂ ಮೈಲಾರಲಿಂಗೇಶ್ವರ ಗುಡ್ಡಕ್ಕೆ ಹೋಗುವ ಭಕ್ತರಿಗೆ ಅನುಕೂಲವಾಗಲಿದೆ ಎಂದರು. ಡಿಪೋ ಮ್ಯಾನೇಜರ್ ವೆಂಕಟಚಲಪತಿ ಅವರು ಮೇಲಧಿಕಾರಿಗಳಿಗೆ ಮನವಿ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತರ ಸಂಘದ ಮುಖಂಡರಾದ ಅಣ್ಣಪ್ಪ ನೆರಗಲ್, ರವಿ ಪೂಜಾರ್, ದೇವರಾಜ್ ಮಡಿವಾಳರ್, ಅಣ್ಣಪ್ಪ ಪೂಜಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ್, 9 ಲೈವ್ ನ್ಯೂಸ್, ಕೊಪ್ಪಳ.